ಬಂಗಾರಪೇಟೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ನಗರದಲ್ಲಿ ಖಾಸಗಿ ಫೈನಾನ್ಸ್ಗಳು ಹೆಗ್ಗಿಲ್ಲದೆ ಪ್ರತಿನಿತ್ಯ ಲಕ್ಷಾಂತರ ಪ್ರಮಾಣದ ಹಣವನ್ನು ಬಡವರು, ರೈತರು, ಶ್ರಮಿಕ ವರ್ಗದವರಿಂದ ಕೊಳ್ಳೆ ಹೊಡೆಯುತ್ತಿದ್ದಾರೆ. ಇದನ್ನು ತಡೆಗಟ್ಟಬೇಕಾದ ಅಧಿಕಾರಿಗಳು ಮೌನಕ್ಕೆ ಜಾರಿರುವುದು ಹಲವು ಅನುಮಾನಗಳನ್ನು ಹುಟ್ಟಿಹಾಕಿದೆ ಎಂದು ಸ್ವಾಭಿಮಾನ ರೈತ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಐತಾಂಡಹಳ್ಳಿ ಮಂಜುನಾಥ್ ಆಕ್ರೋಶ ಹೊರಹಾಕಿದರು. ನಗರದ ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಅಂಬೇಡ್ಕರ್ ಪುತ್ಥಳಿ ಬಳಿ ಪತ್ರಿಕಾ ಹೇಳಿಕೆ ನೀಡಿದ ಅವರು, ನಗರದ ಹೃದಯ ಭಾಗದಲ್ಲಿರುವ ವೆಂಕಟೇಶ್ವರನ್ ಮಾಲೀಕತ್ವದ ಶ್ರೀ ಸಾಯಿ ಕೃಷ್ಣ ಫೈನಾನ್ಸ್ ಹಾಗೂ ಚಿಟ್ ಫಂಡ್ ಖಾಸಗಿ ಫೈನಾನ್ಸ್ ಸಂಸ್ಥೆಯು ಸರ್ಕಾರದ ಲೇವಾದೇವಿ ಕಾಯ್ದೆ 1961 ಹಾಗೂ ಚಿಟ್ ಫಂಡ್ ಕಾಯ್ದೆ 1982 ನಿಯಮಗಳನ್ನು ಉಲ್ಲಂಘನೆ ಮಾಡಿ ಜನರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಅಧಿಕಾರಿಗಳ ದಿಕ್ಕು ತಪ್ಪಿಸಿದ ಫೈನಾನ್ಸ್ ಮಾಲೀಕ ವೆಂಕಟೇಶ್ವರನ್ ಮಾಲೀಕತ್ವದ ಶ್ರೀ ಸಾಯಿ ಕೃಷ್ಣನ್ ಫೈನಾನ್ಸ್ ಎಂಬ ಖಾಸಗಿ ಸಂಸ್ಥೆಯು ಸಹಕಾರಿ ಸಂಘಗಳ ನಿಬಂಧಕರ ಕಚೇರಿಯ ಮೂಲಕ ಪರವಾನಗಿಯನ್ನು ಪಡೆದು 2015ರಿಂದ ನಗರ ಪ್ರದೇಶದಲ್ಲಿ ಹಣದ ವ್ಯವಹಾರ ನಡೆಸಿರುತ್ತಾರೆ. ತದನಂತರ ದಿನಗಳಲ್ಲಿ 2018ರ ಸುಮಾರಿಗೆ ತನ್ನ ವ್ಯವಹಾರಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದು ಮತ್ತು ಪರವಾನಗಿ ನವೀಕರಿಸಿರುವುದಿಲ್ಲ ಎಂದು ಅಧಿಕಾರಿಗಳ ದಿಕ್ಕು ತಪ್ಪಿಸಿ ಸುಳ್ಳು ಮಾಹಿತಿಯನ್ನು ನೀಡಿರುತ್ತಾರೆ. ಆದರೆ 2015ರಿಂದ 3 ವರ್ಷಗಳ ಕಾಲ ಸಂಸ್ಥೆಯ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಲೆಕ್ಕಪತ್ರಗಳನ್ನು ಒಳಗೊಂಡ ದಾಖಲೆ ಪತ್ರಗಳನ್ನು ಇಲಾಖೆಗೆ ಸಲ್ಲಿಸಿರುವುದಿಲ್ಲ. ಇದರಿಂದ ಹಣದ ವ್ಯವಹಾರ ಎಷ್ಟು ನಡೆದಿದೆ ಎಂಬುದಕ್ಕೆ ಅಸ್ಪಷ್ಟತೆ ಕೂಡಿದೆ. ಈ ಕೂಡಲೇ ಇಂತಹ ನಿಯಮಬಾಹಿರ ಫೈನಾನ್ಸ್ಗಳನ್ನು ಸರ್ಕಾರ ತನಿಖೆ ನಡೆಸಿ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡಿದರು. ಖಾಸಗಿ ಫೈನಾನ್ಸ್ಗಳನ್ನು ನಂಬಿ ಸಾವಿರಾರು ಬಡವರು, ರೈತರು, ಶ್ರಮಿಕ ವರ್ಗದವರು ತಮ್ಮ ಸಂಪಾದನೆ ಹಣವನ್ನು ಹೂಡಿಕೆ ಮಾಡಿರುತ್ತಾರೆ. ಒಂದು ವೇಳೆ ಸಂಸ್ಥೆ ನಷ್ಟ ಹೊಂದಿದರೆ ಇದನ್ನು ಬಗೆಹರಿಸುವ ಹೊಣೆ ಯಾರು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಸಾಯಿ ಕೃಷ್ಣ ಫೈನಾನ್ಸ್ 2018ರಲ್ಲಿ ತನ್ನ ಎಲ್ಲಾ ಹಣಕಾಸಿನ ವ್ಯವಹಾರಗಳನ್ನು ರದ್ದುಪಡಿಸಿರುವುದಾಗಿ ತಿಳಿಸಿದ್ದರೂ ಸಹ ಮಾಲೀಕರ ಮಂಡುತನದಿಂದ 2026ರ ತನಕ ಫೈನಾನ್ಸ್ ವ್ಯವಹಾರಗಳು ನಿಯಮಬಾಹಿರವಾಗಿ ಹೆಗ್ಗಿಲ್ಲದೆ ನಡೆಯುತ್ತಿದೆ. ಸುದೀರ್ಘ ಅವಧಿಯಲ್ಲಿ ಸರ್ಕಾರಕ್ಕೆ ತೆರಿಗೆ ವಂಚನೆಯಾಗಿದೆ. ಈ ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿದರೆ ಖಾಸಗಿ ಫೈನಾನ್ಸ್ ಮಾಲೀಕ ವೆಂಕಟೇಶ್ವರನ್ ಕಪ್ಪು ಹಣದ ಸಂಗ್ರಹಕ್ಕೆ ವೇದಿಕೆಯನ್ನಾಗಿಸಿಕೊಂಡರೆ ಎಂಬ ಸಂಶಯ ಉದ್ಭವವಾಗುತ್ತದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಅಕ್ರಮ ಫೈನಾನ್ಸ್ ವಿರುದ್ಧ ದಾಳಿ ನಡೆಸಿ ತನಿಖೆ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. 16,500 ಬ್ಯಾಲೆನ್ಸ್ ಇದೆ, 1,650 ತೋರಿಸ್ತಾರೆ. ಆಯಿತಾ? ಇದೆಲ್ಲ ಏನು ಇವತ್ತು ಅಂದರೆ ಇದು ಪೇಪರ್ ಪತ್ರಿಕೆ ಹೇಳ್ತಾರ ಉದ್ದೇಶ ಏನಂತಂದರೆ ಸಾರ್ವಜನಿಕರು ರೈತರಿಗೆ ಆಗ್ತಾಗಿರ್ತಕ್ಕಂಥ ಅನ್ಯಾಯವನ್ನು ತಡಿಬೇಕು. ಯಾಕಂದರೆ ಈ ಫೈನಾನ್ಸ್ ಒಂದು ರದ್ದಾಗಿದೆ. 2023ರಲ್ಲಿ ಅಂದರೆ 2018ರಲ್ಲೇ ಲೈಸೆನ್ಸ್ ರದ್ದು ಮಾಡಿದೆ. ನಾನು ಯಾವುದೇ ವ್ಯವಹಾರ ಮಾಡ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟಾಗ ಇವತ್ತು ಯಾವುದೇ ಒಬ್ಬರು ಎತ್ಕೊಂಡೋಗಿ ಸಂಬಂಧಪಟ್ಟ ನಾವು ಅನ್ಯಾಯ ಆಗಿದ್ರಿ, ನಾವು ಮೋಸಕ್ಕೆ ಒಳಗಾಗಿದ್ರಿ ಅಂತೇಳಿ ದೂರು ಕೊಟ್ರೇನು ಇದ್ರ ಹಿಂದೆ ಅವನು ಹೇಳ್ಬಿಡ್ತಾರೆ, ಏನು ಫೈನಾನ್ಸ್ ಮಾಲೀಕ ನೋಡಿ ಸ್ವಾಮಿ ನಾನು 2023ರಲ್ಲೇ ನಾನು ಹೇಳಿಕೆ ಕೊಟ್ಟು ಬರ್ಕೊಟ್ಬಿಟ್ಟಿದ್ದೀನಿ, ನಾನು ಯಾವುದೇ ವ್ಯವಹಾರ ಮಾಡ್ತಾ ಇಲ್ಲ ಅಂತ. ಆದ್ದರಿಂದ ದಯವಿಟ್ಟು ಏನು 2018ರಲ್ಲಿ ವ್ಯವಹಾರ ಮಾಡ್ತಾ ಇಲ್ಲ ಅಂತ ಸ್ಥಗಿತಗೊಳಿಸಿರ್ತಕ್ಕಂತಹ ಸಾಯಿ ಕೃಷ್ಣ ಫೈನಾನ್ಸ್ ಮಾಲೀಕರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಂಡು ಅವರ ತನಿಖೆ ನಡೆಸಿ ಏನು ರೈತರು ಇವ್ರು ಕೇಳ್ಕೊಳ್ಳೋದ್ರಿಂದ ಇವರು ತನಿಖೆ ನಡೆಸಿ ಇವರು ಕರಪತ್ರ ಮುಖಾಂತರ ಹಂಚಬೇಕು. ಯಾಕಂದರೆ ಇಂಥ ಫೈನಾನ್ಸ್ ಒಂದು ಸಾಯಿ ಕೃಷ್ಣ ಫೈನಾನ್ಸ್ ವೆಂಕಟೇಶ್ವರನ್ರವರು ರದ್ದುಗೊಳಿಸಿದ್ದಾರೆ. ಇವರ ಹತ್ರ ಯಾವುದೇ ವ್ಯವಹಾರ ಮಾಡಬಾರದು ಅಂತೇಳಿ ಸಾರ್ವಜನಿಕರಿಗೆ ತಿಳಿಪಡಿಸುವಂತೆ, ಹಾಗೆ ಕೂಡಲೇ ಕಾನೂನು ಕ್ರಮ ಮಾಲೀಕರ ಮೇಲೆ ಕಾನೂನು ಕ್ರಮ ತೆಗೆದುಕೊಂತ ನಾನು ಈ ಪತ್ರಿಕಾ ಹೇಳಿಕೆ ಮುಖಾಂತರ